ಸಿ ಅಪ್ಲೈ ಮಾಡಬೇಕು, ಈ ಡೇಟ್ ಒಳಗೆ ಅಪ್ಲೈ ಮಾಡಿ ಅಂತ ಆ ಥರ ಏನಾದ್ರು ಅಪ್ಲೈ ಮೆಸೇಜ್ ಕಳಿಸಿದ್ರೆ ಮೆಸೇಜ್ ಮಾಡಿರ್ತಾರೆ. ಓಕೆ ಒಪ್ಕೊಳ್ತೀನಿ. ನೆಕ್ಸ್ಟ್ ವರ್ಷ ನಾನು ಅಡ್ಮಿಷನ್ ಮಾಡಲ್ಲ ಸ್ಕೂಲ್ಗೆ. ಆವಾಗ ನಾನು ಸುಮ್ಮನೆ ಪೇ ಮಾಡಬೇಕಾ? ನಮ್ಮ ಮಗನ ಸ್ಕೂಲ್ಗೆ ಸೇರಿಸಿದ್ದಾರೆ 2 ವರ್ಷ ಅಂತ ಅಕಾಡೆಮಿಕ್ ಇಯರು. ಒಳ್ಳೆ 1 to 5 ಫೈನ್. ಸರ್ ಅದು ಸರ್ ಏನು ರೂಲ್? ನಾನು ಬಿ ಒ ಆಫೀಸಲ್ಲಿ ಆ ಥರ ರೂಲ್ಸ್ ಎಲ್ಲ ಅಂತ ಇದ್ದಾರೆ. ನೀವು ಅಂದರೆ ನಮ್ಮ ಕೊಡಿ, ನಿಮ್ಮ ಹತ್ರ ರೂಲ್ಸ್ ಇದೆ ಅಂದ್ಬಿಟ್ಟು ನಾನು ಬಿ ಒ ಆಫೀಸಲ್ಲ ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲ ಸ್ಕೂಲಲ್ಲೂ ನಾನು ಯಾವ ಸ್ಕೂಲಲ್ಲೂ ಆ ಥರ ಇಲ್ಲ ಮ್ಯಾಮ್. ನಾನು ಮಹಾಲಕ್ಷ್ಮಿ ಹೇಳಿದ್ದೆ ಫಸ್ಟ್ ಟೈಮ್ ಈ ಸ್ಕೂಲಲ್ಲಿ ಹೆಸರು ರೂಲ್ಸ್ ಕೇಳ್ತಾರೆ 10,000 ರೂಪೀಸ್ ಪೇ ಮಾಡಬೇಕು ಅಂತ. ನಮಗೆ ನೋಡಿ ಸರ್ ಆ ಮಗುಗೆ ನಾನು ನಿಮ್ಮ ಪ್ರಿನ್ಸಿಪಲ್ ಎಲ್ಲಿದ್ದಾರೆ ಹೇಳಿ ಮಾತಾಡ್ತೀನಿ, ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಹೇಳಿ ಮಾತಾಡ್ತೀನಿ. ಏನು ಇದನ್ನು ಟಿ ಸಿ ಇಟ್ಕೊಂಡಿದ್ದೇನೆ ದಂಧೆ ಅಂತ ಒಂದು ಬಿಸ್ನೆಸ್ ಮ್ಯಾನ್. ಇದು ದಂಧೆ ಥರನೇ ನೀವು ಮೇಂಟೈನ್ ಮಾಡ್ತಾ ಇರೋದು. ಅದು ಬಿಸ್ನೆಸ್ ಥರನೇ ಯೋಚನೆ ಮಾಡ್ತಾರೆ ನೀವು. ಇನ್ಸ್ಟಿಟ್ಯೂಟ್ ಸ್ಕೂಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟಲ್ಲಿ ಈ ಥರ ಹೊಸ ರೂಲ್ಸ್ ನಾನು ಕೇಳ್ತಾ ಇರೋದು. ಯಾವ ಕಾಲೇಜಲ್ಲೂ ಇಲ್ಲ, ಯಾವ ಸ್ಕೂಲಲ್ಲೂ ಇಲ್ಲ. ಇಡೀ ಮಹಾಲಕ್ಷ್ಮಿ ಲೇಔಟಲ್ಲಿ ಇಂಥ ಸ್ಕೂಲಲ್ಲೂ ಇಲ್ಲ. ನಿಮ್ಮ ಸ್ಕೂಲಲ್ಲಿ ಇದೆ ರೂಲ್ಸ್ ಅಂದರೆ ಬರ್ಕೊಂಡ್ಬೇಡಿ. ನಿಮ್ಮ ಸ್ಕೂಲಲ್ಲಿ ಈ ಥರ ಟಿ ಸಿ ಅಡ್ಮಿಷನ್ ಆಗಿದ್ರೆ 10,000 ಫೈನ್ ಕಟ್ಟಬೇಕು ಟಿ ಸಿಗೆ ಅಂತಂದು. ಐ ವಿಲ್ ಗೋ ಅಂಡ್ ಲಾಟ್ ದ ಕಂಪ್ಲೇಂಟ್ ಇನ್ ಬಿ ಒ ಆಫೀಸರ್. ನಿಮ್ಮ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ನ ಮೀಟ್ ಮಾಡಿಸಿ ಅಡ್ಮಿಷನ್ ಮಾಡಿಸ್ಕೊಬೇಕಾದ್ರೆ ಹೆಂಗೆ ಮಾಡಿಸ್ಕೊಂತೀರಾ ಹಂಗೆ. ನಿಮ್ಮದು ಅಡ್ಮಿಷನ್ ಇತ್ತು, ಅಡ್ಮಿಷನ್ ಮಾಡಿಸ್ಕೊಬೇಕಾದ್ರೆ ನೀವು ಈ ಥರ ಹೇಳಿದ್ರಾ? ಈ ಥರ ಏನಾದ್ರು ನೆಕ್ಸ್ಟ್ ವರ್ಷ ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ 10,000 ರೂಪಾಯಿ ನಮಗೆ ಫೈನ್ ಕೊಡಬೇಕು ನೀವು ಟಿ ಸಿ. ಇಯರ್ಲಿ ಮೆಸೇಜ್ ಬರುತ್ತೆ ಮ್ಯಾಮ್. ಇವಾಗ ಓಕೆ ಒಬ್ಬ ಪೇರೆಂಟಾಗಿ ಅವ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಕ್ಕಾಗಿಲ್ಲ. ಅವ್ನದೊಂದು ಏನೋ ಒಂದು ಇರುತ್ತೆ ಎಲ್ಲ ಅವ್ನು ಓಕೆ ಇಂಟಿಮೇಟ್ ಮಾಡಿಲ್ಲ ಅಂತ 10,000 ರೂಪಾಯಿ ಫೈನ್ ಕಟ್ಟಬೇಕು ನಿಮ್ಮ ಸ್ಕೂಲಲ್ಲಿ. ಅಲ್ಲ ಒಂದು ಕೆಲಸ ನನ್ನ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಂಟಿಮೇಷನ್ ಮಾಡಿಲ್ಲ ಅಂದರೆ 10,000 ಫೈನ್ ಕಟ್ಟಬೇಕು. ಹೌದು ಅದೊಳ್ಳೆ ಸ್ಕೂಲಿಂದ ಲೆಟರ್ ಕೊಟ್ಟಿದ್ದಾರೆ. ಯಾವ ಸ್ಕೂಲಲ್ಲಿ ಈ ಥರ ರೂಲ್ಸ್ ಇದೆ ಹೇಳಿ ನನಗೆ ಒಂದು ನಿಮಿಷ. ಓಕೆ ನೀವು ಇಂಟಿಮೇಟ್ ಮಾಡಿಲ್ಲ ಅಂದರೆ 10,000 ಫೈನ್ ಕಟ್ಟಬೇಕು ನಿಮ್ಮ ಸ್ಕೂಲಲ್ಲಿ. ತಪ್ಪಂತ ಏನು ಮೇಡಮ್ ಅಂದ್ಕೊಳ್ಳೋಣ. ನಿಮ್ಮ ಸ್ಕೂಲಲ್ಲಿ ಫೀಸ್ ಹಾಕಿ ಎಷ್ಟಾಗಿಲ್ಲ, ಹುಡುಗ ಬೇರೆ ಕಡೆ ಹೋಗಿದ್ದಾರೆ ಮ್ಯಾನೇಜ್ ಮಾಡಿದ್ರೆ. ಅಲ್ಲ ನೀವು ನಿಮ್ಮ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ನ ಮೀಟ್ ಮಾಡಿದ್ರೆ ಏನು 10,000 ಫೈನ್ ಕಟ್ಟಬೇಕು? ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿ ಅಂತಂದರೆ ದಿಸ್ ಇಸ್ ದ ಸ್ಕೂಲ್. 10,000 ರೂಪಾಯಿ ಟಿ ಸಿಗೋಸ್ಕರ ಫೈನ್ ಕಟ್ಟಬೇಕು ಅಂತ ನೀವು ಮ್ಯಾನೇಜ್ಮೆಂಟ್ ಆಗಿದ್ರೆ ಅವ್ರನ್ನ ಮಾತಾಡ್ಸಿ. ಇಲ್ಲ ನಿಮ್ಮ ಪ್ರಿನ್ಸಿಪಲ್ನವ್ರು ಮೀಟ್ ಮಾಡಿಸಿ. ಇದೇ ಫಸ್ಟ್ ರೂಲ್. ಫಸ್ಟ್ ಸ್ಕೂಲಲ್ಲಿ ನಾನು ಕೇಳ್ತಾವ್ರು ನಮ್ಮ ರೂಲ್ಸು. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಸೊ ರೈಟ್ ಟು ಎಜುಕೇಷನ್ನು ಮಾಡ್ಕೊಳ್ಳೇಬೇಕಲ್ಲ. 10,000 ರೂಪಾಯಿ ಫೈನ್ ಕಟ್ತಾ ಇದ್ದೀರಾ? ನಮ್ಗೊಂದು ರೂಲ್ ಬೇಕಾಗಿದೆ. ಏನು ಡಿಲೀಟ್ ಮಾಡೋಣ? ಮೊನ್ನೆ ಮಾತಾಡಿದಾರಲ್ಲ ಮ್ಯಾಮ್. ಇಲ್ಲ ಕುತ್ಕೊಳ್ಳೋದಾಗಲ್ಲ. ಯಾಕೆ ಗೊತ್ತಾ? ನೀವು ಇಷ್ಟೊತ್ತು ನೀವು ರೆಕಾರ್ಡ್ ಮಾಡ್ಕೊಂಬೇಡ ಅಂತ ಹೇಳೋದಕ್ಕೆ ಏನು ರೂಲ್ಸ್ ಇದೆ ನಿಮಗೆ? ಮೊನ್ನೆ ಅಷ್ಟು ಚೆನ್ನಾಗಿ ಮಾತಾಡಿದಾರೆ. ಅವತ್ತೇ ರೆಕಾರ್ಡ್ ಮಾಡಿದ್ರು. 6 years 14 years ತನಕ ಏನು ಎಜುಕೇಷನ್ ಇರುತ್ತೆ? ಇಲ್ಲ